98ನೇ ದಿನಾಚರಣೆ ಇವತ್ತು, ಜನ್ಮ ದಿನಾಚರಣೆ ಅಪ್ಪಾಜಿ ಅವ್ರದ್ದು. ಪ್ರತಿ ವರ್ಷ ಬರ್ತೀನಿ ಜನ ಅದೇ ಥರ ತುಂಬ ಬಂದಿದ್ದಾರೆ. ತುಂಬ ಜನ ಪೂರ ಇಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಅಭಿಮಾನಿ ದೇವರುಗಳಂತ ಹೇಳಿದ್ರೆ ಇನ್ನೇನು ಹೇಳಬೇಕು ಹೇಳಿ. 100 ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಅಭಿಮಾನಿಗಳು ಬರುವಾಗ ಕೇಳ್ಕೊಂಡಿದ್ದೀವಿ. ಅಷ್ಟರಲ್ಲಿ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳ್ಳುತ್ತೆ ಅಂತ ಅನಿಸ್ಕೊಳ್ತೀವಿ. ಅಪ್ಪಾಜಿಯವರು ಎಲ್ಲೇ ಇದ್ದರು ಕನ್ನಡ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಕೇಳಿ. ಇಲ್ಲಮ್ಮ ಅಷ್ಟೇ, ಇನ್ನು ಬ್ಲಡ್ ಕ್ಯಾಂಪ್ಗಳಿರ್ತವೆ, ಅಲ್ಲೆಲ್ಲರೂ ಹೋಗ್ತೀವಿ. ಇದೇ ಥರ ಸ್ಟ್ಯಾಚು ಒಂದು ಪೂಜೆ ಗೀಜೆ ಬಂದು ಹೋಗ್ತಾರಮ್ಮ. ಇಡೀ ದಿನ ಇದೆ. ಶಿವಣ್ಣವ್ರು ಬರ್ತಾರೆ, ನನ್ನ ತಂಗಿ ಪೂರ್ಣಿಮಾ ಬರ್ತಾಳೆ, ನಮ್ಮ ಅಕ್ಕ ಲಕ್ಷ್ಮಿ ಬರ್ತಾರೆ, ಬಂದು ಎಲ್ಲರೂ ಬಂದು ಹೋಗ್ತಾರೆ. 100ನೇ ವರ್ಷದ ಬರ್ತಡೇ ಬಗ್ಗೆ ಈಗಲೇ ಮಾತಾಡ್ತಿದ್ದಾರೆ, ಅದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಏನು ಹೇಳ್ತೀರಿ? ಚೆನ್ನಾಗಾಗುತ್ತೆ ಪೂಜೆ, ಅವ್ರು ಮಾಡಿಸ್ಕೊತಾರೆ, ಅಭಿಮಾನಿ ದೇವರುಗಳೆಲ್ಲ ಮಾಡ್ತಾರೆ, ಚೆನ್ನಾಗಾಗುತ್ತೆ. ಇಲ್ಲ ನಮ್ಮ ಅತ್ತೆ ಇದ್ದರು, ಅವರೆಲ್ಲ ಇಲ್ಲ. ಅಪ್ಪಾಜಿಯವ್ರ ತಂಗಿ ಇದ್ದರು, ಅಲ್ಲಿಂದ ಯಾರೂ ಬಂದಿಲ್ಲಮ್ಮ. ಪೂಜೆಗೆ 12ನೇ ತಾರೀಕು ಪೂಜೆ ಇತ್ತು, ಪೂಜೆಗೆ ಬಂದು ಹೋಗಿದ್ದಾರೆ. 24ಕ್ಕೆ ಯಾರೂ ಬಂದಿಲ್ಲ. 98ನೇ ದಿನಾಚರಣೆ ಇವತ್ತು, ಜನ್ಮ ದಿನಾಚರಣೆ ಅಪ್ಪಾಜಿ ಅವ್ರದ್ದು. ಪ್ರತಿ ವರ್ಷ ಬರ್ತೀನಿ ಜನ ಅದೇ ಥರ ತುಂಬ ಬಂದಿದ್ದಾರೆ. ತುಂಬ ಜನ ಪೂರ ಇಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವರಿಗೆ ಅಭಿಮಾನಿ ದೇವರುಗಳಂತ ಹೇಳಿದ್ರೆ ಇನ್ನೇನು ಹೇಳಬೇಕು ಹೇಳಿ. 100 ವರ್ಷದಲ್ಲಿ 100 ವರ್ಷ ಆಗುತ್ತೆ, ಅಷ್ಟರಲ್ಲಿ ಈ ಜಾಗನ ಅಭಿವೃದ್ಧಿ ಆಗುತ್ತೆ ಅಂತ ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ. ನಮ್ಮ ಮನೆಯವರೆಲ್ಲ ಅಭಿಮಾನಿಗಳು ಬರುವಾಗ ಕೇಳ್ಕೊಂಡಿದ್ದೀವಿ. ಅಷ್ಟರಲ್ಲಿ ಜಾಗಕ್ಕೆ ಇನ್ನೂ ಒಂದು ಚೆನ್ನಾಗಿ ರೂಪಗೊಳ್ಳುತ್ತೆ ಅಂತ ಅನಿಸ್ಕೊಳ್ತೀವಿ. ಅಪ್ಪಾಜಿಯವರು ಎಲ್ಲೇ ಇದ್ದರು ಕನ್ನಡ ಅಭಿಮಾನಿ ದೇವರುಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ, ಒಳ್ಳೇದು ಮಾಡಲಿ ಅಂತ ಕೇಳಿ. ಇಲ್ಲಮ್ಮ ಅಷ್ಟೇ, ಇನ್ನು ಬ್ಲಡ್ ಕ್ಯಾಂಪ್ಗಳಿರ್ತವೆ, ಅಲ್ಲೆಲ್ಲರೂ ಹೋಗ್ತೀವಿ. ಇದೇ ಥರ ಸ್ಟ್ಯಾಚು ಒಂದು ಪೂಜೆ ಗೀಜೆ ಬಂದು ಹೋಗ್ತಾರಮ್ಮ. ಇಡೀ ದಿನ ಇದೆ. ಶಿವಣ್ಣವ್ರು ಬರ್ತಾರೆ, ನನ್ನ ತಂಗಿ ಪೂರ್ಣಿಮಾ ಬರ್ತಾಳೆ, ನಮ್ಮ ಅಕ್ಕ ಲಕ್ಷ್ಮಿ ಬರ್ತಾರೆ, ಬಂದು ಎಲ್ಲರೂ ಬಂದು ಹೋಗ್ತಾರೆ. 100ನೇ ವರ್ಷದ ಬರ್ತಡೇ ಬಗ್ಗೆ ಈಗಲೇ ಮಾತಾಡ್ತಿದ್ದಾರೆ, ಅದನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ಏನು ಹೇಳ್ತೀರಿ? ಚೆನ್ನಾಗಾಗುತ್ತೆ ಪೂಜೆ, ಅವ್ರು ಮಾಡಿಸ್ಕೊತಾರೆ, ಅಭಿಮಾನಿ ದೇವರುಗಳೆಲ್ಲ ಮಾಡ್ತಾರೆ, ಚೆನ್ನಾಗಾಗುತ್ತೆ. ಇಲ್ಲ ನಮ್ಮ ಅತ್ತೆ ಇದ್ದರು, ಅವರೆಲ್ಲ ಇಲ್ಲ. ಅಪ್ಪಾಜಿಯವ್ರ ತಂಗಿ ಇದ್ದರು, ಅಲ್ಲಿಂದ ಯಾರೂ ಬಂದಿಲ್ಲಮ್ಮ. ಪೂಜೆಗೆ 12ನೇ ತಾರೀಕು ಪೂಜೆ ಇತ್ತು, ಪೂಜೆಗೆ ಬಂದು ಹೋಗಿದ್ದಾರೆ. 24ಕ್ಕೆ ಯಾರೂ ಬಂದಿಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.